ಒಂದು ಪವಾಡನ್ನು ಈ ಸಂದರ್ಭದಲ್ಲಿ ಭಕ್ತಾದಿಗಳ ಸಂದರ್ಭದಲ್ಲಿ ನಾವು ನೆನೆಸ್ತಾ ಇದ್ವಿ. ಈ ಒಂದು ಮೌನೇಶ್ವರ ದೇವಸ್ಥಾನಕ್ಕೆ ಆಗಮಿಸತಕ್ಕಂಥ ಭಕ್ತಾದಿಗಳು ಶಿಸ್ತು ಶಾಂತಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ ಮಾಡ್ತಾ, ಅದರ ಜೊತೆಗೆ ಈಗಾಗಲೇ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಜಾತ್ರೆಯಲ್ಲಿ ನೇಮಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಯಾವುದೇ ಸಣ್ಣ ಸಣ್ಣ ಮಕ್ಕಳು ಕಳುವಾಗಬಾರ್ದು, ಯಾವುದೇ ಕಳೆದುಕೊಳ್ಬಾರ್ದು, ಆ ಮಕ್ಕಳಿಗೆ ಸುರಕ್ಷತೆಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳನ್ನು ಮೇಲ್ವಿಚಾರಕರು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕರನ್ನು ಈಗಾಗಲೇ ನೇಮಿಸಿದ್ದಾರೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯ ಅವರು ಕೂಡ ಸಿಬ್ಬಂದಿಗಳನ್ನು ನೇಮಿಸಿದ್ದಾರೆ. ಹಾಗೆ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಅದೇ ರೀತಿಯಾಗಿ ಮತ್ತು ಅದಲ್ಲದೆ ಇವತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಒಂದು ಸುಮಾರು 400 ಸಂಖ್ಯೆಯಲ್ಲಿ ಒಂದು ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ. ಎಲ್ಲ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಸ್ಥಳಗಳಾಗಿರ್ತಕ್ಕಂಥ ಗಣಪಗುಡಿಯ ಮುಂಭಾಗದಲ್ಲಿ ಮೆಟ್ಟಲುಗಳು, ದ್ವಾರ ಬಾಗಿಲು ಮುಂಭಾಗದಲ್ಲಿ ಮೆಟ್ಟಲುಗಳು, ಹಾಗೆ ಬಾಂಜರ್ಲೈನು, ನದಿ ಗಂಟೆ ಹತ್ತಿರ, ಆನಂತರ ಫಸ್ಟ್ ಕಮಾನು, 2ನೇ ಕಮಾನು, ಗ್ರಾಮದ ಹತ್ತಿರ ವಾಲ್ಮೀಕಿ ಹತ್ತಿರ, ಹಾಗೆ ಆನಂತರ ಪಾರ್ಕಿಂಗ್ಗಳಲ್ಲಿ ಈ ರೀತಿಯಾಗಿ ವಿವಿಧ ಭಾಗಗಳಲ್ಲಿ ಪೊಲೀಸ್ ಇಲಾಖೆಯ ನಮ್ಮೆಲ್ಲ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಈ ರೀತಿಯಾಗಿ ವಿವಿಧ ಇಲಾಖೆ ಎಲ್ಲ ಅಧಿಕಾರಿ ವರ್ಗದ ಜನರ ಒಂದು ಸುರಕ್ಷತೆಗಾಗಿ ಒಂದು ಬಂದೋಬಸ್ತಿಗಾಗಿ ಪೊಲೀಸ್ ಇಲಾಖೆ ಅವಿರತವಾಗಿರ್ತಕ್ಕಂಥ ಕ್ರಮವನ್ನು ವಹಿಸ್ತಾ ಇದೆ. ನಮ್ಮ ಸುರಪುರ ಪೊಲೀಸ್ ಠಾಣೆಯ CPI ಸಾಹೇಬರು, PI ಸಾಹೇಬರಾಗಿರುವಂಥ ಶ್ರೀ ಉಮೇಶ್ ನಾಯಕ್ ಸರ್ ಅವರು ಬಹಳ ದಕ್ಷ ಅಧಿಕಾರಿಗಳು, ಒಳ್ಳೆಯ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ PSI ಸಾಹೇಬರಾಗಿರುವಂಥ ಕೃಷ್ಣ ಸುಬೇಲ್ ಅವರು, ಶರಣಪ್ಪ ಅವರು, ಹಾಗೆ ಎಲ್ಲ ಒಂದು ಅಧಿಕಾರಿ ವರ್ಗಗಳು ಇರುವಂಥ ನಿಯೋಜನೆ ಮಾಡಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ DYSP ಆಗಿರ್ತಕ್ಕಂಥ ಜಾವೇದ್ ಇನಾಮದಾರ್ ಅವರು ಕೂಡ ಒಳ್ಳೆಯ ಅಧಿಕಾರಿಗಳು ಈಗಾಗಲೇ ನಮ್ಮ ಸ್ಥಳದಲ್ಲಿ ಜಾತಿಯ ಒಂದು ಇರ್ತಾರೆ. ಒಂದು ಜನರ ಒಂದು ಬಂದೋಬಸ್ತಿಗಾಗಿ ರಕ್ಷಣೆಗಾಗಿ ನಮ್ಮ ಕರ್ತವ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವ ಕಳ್ಳತನ ಆಗದಂತೆ ಮತ್ತು ಜೇಬುಗಳಲ್ಲಿ ಎಚ್ಚರಿಕೆ ಇರಬೇಕು. ತಮ್ಮ ಜೊತೆಯಲ್ಲಿ ಕಳೆದುಕೊಂಡು ಬಂದಿರತಕ್ಕಂಥ ಮಕ್ಕಳ ಕಳೆದುಕೊಂಡಂತೆ ಬಹಳಷ್ಟು ನಿಗಾ ವಹಿಸಬೇಕಾಗಿ ವಿನಂತಿ ಮಾಡ್ತಾ ಇದೆ. ಹಾಗೆ ತಮ್ಮ ಜೊತೆಯಲ್ಲಿ ಕಳೆದುಕೊಂಡು ಬಂದಿರತಕ್ಕಂಥ ವಯೋವೃದ್ಧರು ಅವರು ಕಳೆದುಕೊಂಡಂತೆ ಬಹಳ ನಿಗಾ ವಹಿಸಬೇಕು ಮತ್ತು ಜಾತ್ರೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಬಹಳ ಮುಖ್ಯವಾದ ಸ್ವಚ್ಛತೆ. ತಾವುಗಳು ಎಲ್ಲದರಲ್ಲಿ ಕಸಗಳು ಹಾಕಬಾರ್ದು, ಎಲ್ಲದರಲ್ಲಿ ಮಲಮೂತ್ರ ಮಾಡಬಾರ್ದು. ಮಹಿಳೆಯರಿಗಾಗಿ ವಿಶೇಷವಾಗಿರ್ತಕ್ಕಂಥ ಶೌಚಾಲಯವನ್ನು ಈ ದೇವಸ್ಥಾನ ನದಿ ಹತ್ತಿರ ಹೋಗ್ತಕ್ಕಂಥ ಎಡಭಾಗದಲ್ಲಿ ಮಹಿಳೆಯರಿಗೆ ವಿಶೇಷ ಶೌಚಾಲಯ ವ್ಯವಸ್ಥೆ ಇದೆ ಮತ್ತು ದೇವಸ್ಥಾನದ ಹಿಂಬದಿಯಲ್ಲಿ ಬಹಳಷ್ಟು ಶೌಚಾಲಯಗಳಿದ್ದಾವೆ. ದಯಮಾಡಿ ಮೂಲವಲಯ ಶೌಚಾಲಯಗಳನ್ನು ಬಳಸಿ ಮತ್ತು ಬಹಿರಂಗ ವಿಸರ್ಜನೆ ಮಲಮೂತ್ರ ವಿಸರ್ಜನೆ ಮಾಡಬಾರ್ದಂತ ಭಕ್ತಾದಿಗಳಲ್ಲಿ ಕಳಕಳಿಯಿಂದ ವಿನಂತಿ ಮಾಡಬೇಕು. ಹಾಗೆ ದೇವಸ್ಥಾನದ ಅಭಿವೃದ್ಧಿಗಾಗಿ ಉದಾರವಾಗಿರ್ತಕ್ಕಂಥ ದೇಣಿಗೆ ನೀಡಿ ಯಾವುದೇ ಹಣ ಆಗಲಿ, ಬೆಳ್ಳಿ, ಬಂಗಾರ ಮತ್ತು ಯಾವುದೇ ಒಂದು ವಸ್ತುಗಳಾಗಲಿ ಒಡಂಬಡಿಕೆ ಖರೀದಿ ತಂದುಕೊಂಡು ರಸೀದಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಯಾರ ಕೈಯಲ್ಲಿ ಹಣವನ್ನು ಕೊಡಬಾರ್ದು ಮತ್ತು ನಮ್ಮ ಮುಕ್ತ ಕಾಣಿಕೆಯನ್ನು ಕೊಡುವುದಿದ್ದರೆ ನೇರವಾಗಿ ಬಿಸಿಲಿಗೆ ತಂದು ಹಾಕಿ ನಾವು ಆ ಮನುಷ್ಯರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ.